ರಿಪೇರಿ ಮಾಡಿ ಅಂತ ಸಂಬಂಧಪಟ್ಟವರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಜನಪ್ರತಿನಿಧಿಗಳಿಗೂ ಇತ್ತ ಗಮನ ಹರಿಸಿಲ್ಲ. ಇದರಿಂದ ಬೇಸತ್ತ ಜನರು ತಾವೇ ರಸ್ತೆಯ ಗುಂಡಿಗಳನ್ನು ಮುಚ್ಚಿದ್ದಾರೆ. ಅಂದ್ಹಾಗೆ ಇದು ಇಟ್ಟಿಗೆಹಳ್ಳಿ ಆನವೇರಿ ರಸ್ತೆಯ ಗೋಳು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಈ ಹಿಂದೆ ಮನವಿ ಮಾಡಿದ್ರು. ಆದ್ರೂ ಸಹ ಪರಿಹಾರ ಮರೀಚಿಕೆಯಾಗಿತ್ತು. ಗುಂಡಿಯಲ್ಲಿ ಶಾಲಾ ವಾಹನ ಸಿಲುಕಿತ್ತು. ಕೆಲ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಹಾಗಾಗಿ ಗ್ರಾಮಸ್ಥರೇ ಸದ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಯುವಕರು ಗ್ರಾಮ ಪಂಚಾಯಿತಿ ಸದಸ್ಯರು ಒಟ್ಟಾಗಿ ಸೇರಿಕೊಂಡು ಬರೋಬ್ಬರಿ 30,000 ರೂಪಾಯಿ ವೆಚ್ಚದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಮಾಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, PWD ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ ಕಾದು ನೋಡಬೇಕು. ಲೈವ್ ಬಿಡು, ಅದಕ್ಕೆ ಮಾತಾಡ್ಬೇಡ. ಕೆಲಸ ಮಾಡ್ತೇವೆ ಸ್ವಲ್ಪ ಆನಂದ ಚೆನ್ನಾಗಿದೆ. ಯಾಕೆ